ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನುವೇದ್ ಸೈನ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಅಂದರೆ ಕಾಂಬಿನೇಷನ್ ರಿಯಾಕ್ಷನಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ. ಡೈರೆಕ್ಟಾಗಿ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕೇಳಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ಕ್ಯಾನ್ ಆಸ್ಕ್ ಎಕ್ಸೋಥರ್ಮಿಕ್ ಅಂದರೂ ಅದೇ ರಿಯಾಕ್ಷನ್ಸ್ ಬರುತ್ತೆ. ನೆಕ್ಸ್ಟು ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ ವಾಟರ್ ಅಂತ ಕೇಳ್ಬೋದು, ಆರ್ ಅದನ್ನ ಬ್ಯಾಲೆನ್ಸಿಂಗ್ ಈಕ್ವೇಷನಲ್ಲಿ ಕೇಳ್ಬೋದು, ಆರ್ ಇಟ್ ಮೈ ಆಸ್ಕ್ ಏನಂತ ಕೇಳ್ಬೋದು, what happens when quicklime reacting with water. Then the answer will be calcium hydroxide with the liberation of heat. ಇವತ್ತು ನಾವು ಕೆಮಿಕಲ್ ಡಿಕಾಂಪೋಸಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಡಿಕಾಂಪೋಸಿಷನ್ ಅಂತ ಅಂದರೆ ವಿ ನೋ ದಟ್ ಎ ಸಿಂಗಲ್ ರಿಯಾಕ್ಟೆಂಟ್ ಸ್ಪ್ಲಿಟ್ಸ್ ಇನ್ ಟು ಒನ್ ಆರ್ ಮೋರ್ ಪ್ರಾಡಕ್ಟ್ಸ್ ದಟ್ ವಿ ಕಾಲ್ ಇಟ್ ಆಸ್ ಡಿಕಾಂಪೋಸಿಷನ್. ಬಟ್ ಅಲ್ಲಿ ಎಲ್ಲೂ ಡೈರೆಕ್ಟಾಗಿ ಕೇಳಲ್ಲ. ಇನ್ಸ್ಟೆಡ್ ಆಫ್ ಡಿಕಾಂಪೋಸಿಷನ್ ಡೆಫಿನೇಷನ್ ಬದಲು ದೇ ಕ್ಯಾನ್ ಆಸ್ಕ್ types of decomposition reaction. ಯಾವುದೇದು ಟೈಪ್ಸ್ ಆಫ್ ರಿಯಾಕ್ಷನ್? ಆಸ್ ವಿ ನೋ ದೇರ್ ಆರ್ 3 ಟೈಪ್ಸ್. ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದು ಹೀಟ್ ಅಂದರೆ ಥರ್ಮಲ್ ಡಿಕಾಂಪೋಸಿಷನ್ ಆ್ಯಂಡ್ ಎಲೆಕ್ಟ್ರೋಲೈಸಿಸ್ ಆರ್ ಎಲೆಕ್ಟ್ರಿಕಲ್ ಡಿಕಾಂಪೋಸಿಷನ್, ಆರ್ ಆ್ಯಂಡ್ ಒನ್ ಮೋರ್ ದಟ್ ಈಸ್ photochemical decomposition, or it is also called sunlight decomposition. ವೇರ್ ಇಲ್ಲಿ ಬ್ರೇಕ್ ಆಗಬೇಕು ಅಂತ ಅಂದರೆ ರಿಯಾಕ್ಟೆಂಟ್ ಬ್ರೇಕ್ ಆಗಬೇಕು ಅಂದರೆ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಎ ಸಬ್ಸ್ಟೆನ್ಸಸ್ ಲೈಕ್ ಹೀಟು, ಸನ್ಲೈಟು ಮತ್ತು ಎಲೆಕ್ಟ್ರಿಸಿಟಿಯಿಂದ ಡಿಕಂಪೋಸ್ ಆಗಿ ಇಟ್ ಸ್ಪ್ಲಿಟ್ಸ್ ಇಂಟು ಮೆನಿ ಪ್ರಾಡಕ್ಟ್ಸ್. ಸೊ ಇಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ರೈಟ್ ಆ್ಯಂಡ್ ರಿಯಾಕ್ಷನ್ ಫಾರ್ ಆರ್ ವಾಟ್ ಹ್ಯಾಪನ್ಸ್ ವೆನ್ ದ ಡಿಕಂಪೋಸಿಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್, ಲೈಟ್ ಮತ್ತು ಸನ್ಲೈಟ್. ಈ ಮೂರೂ ಕಲ್ತ್ಕೊಂಡ್ರೆ ದ ಕ್ವಶನ್ ಮೇ ಬಿ ಏನಾದರೂ ಕೇಳಿರ್ಬೋದು. ಅಂದರೆ ಹೀಟ್ ಬಗ್ಗೆ ಏನಾದರೂ ಕೇಳಿರ್ಬೋದು, ಸನ್ಲೈಟ್ ಬಗ್ಗೆ ಏನಾದರೂ ಕೇಳಿರ್ಬೋದು, ಎಲೆಕ್ಟ್ರೋಲೈಸಿಸ್ ಬಗ್ಗೆ ಏನಾದರೂ ಕೇಳ್ಬೋದು. ಸೊ ವಿ ಕ್ಯಾನ್ ರೈಟ್ ಡಿಕಾಂಪೋಸಿಷನ್. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ಏನು ನೋಡ್ಕೋಬೇಕು ಅಂದರೆ ಟೈಪ್ಸು ಹೀಟು, ಥರ್ಮಲ್ಲು ಮತ್ತು ಹೀಟ್ ಆರ್ ಥರ್ಮಲ್ ಅಂತ ಕರಿತೀವಿ, ಆರ್ ಎಲೆಕ್ಟ್ರಿಸಿಟಿ ಆರ್ ಎಲೆಕ್ಟ್ರೋಲೈಸಿಸ್ ಆರ್ ಸನ್ಲೈಟ್ ಅಥವಾ ಫೋಟೋಕೆಮಿಕಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್. ಏನು ಡಿಸ್ಪ್ಲೇಸ್ಮೆಂಟ್ ಅಂದರೆ ಆ್ಯಸ್ ವಿ ನೋ ಡಿಸ್ಪ್ಲೇಸಿಂಗ್ ಆಫ್ ಅಯಾನ್ಸ್ ಏನಾಗುತ್ತೆ, ವೆರ್ ದ ಹೈ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಿಂಗ್ ದಿ ಪ್ಲೇಸ್ ಆಫ್ ಲೋ ರಿಯಾಕ್ಟಿವ್ ಎಲಿಮೆಂಟ್ನ ಡಿಸ್ಪ್ಲೇಸ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಕೂಡ ಡೈರೆಕ್ಟಾಗಿ ಕೇಳಲ್ಲ. ಇನ್ಸ್ಟೆಡ್ ಆಫ್ ದಟ್ 3 ಮಾರ್ಕ್ಸ್ ಕ್ವಶನು ಡೆಫಿನೆಟಾಗಿ ಕೇಳ್ತಾರೆ. ಯಾವ ಥರ? what happens when iron react with copper sulfate reaction, what will be the reaction, then write the balance chemical reaction and name the reaction why ಅಂತ ಕೇಳ್ತಾರೆ. 3 ಮಾರ್ಕ್ಸ್ಗೆ A B C ಅಂತ ಕೇಳ್ತಾರೆ. ಮೂರಿಗೂ ಕೂಡ ನಾವು ಬರಿಬೇಕಾಗುತ್ತೆ. ಫಸ್ಟು ರಿಯಾಕ್ಷನ್ ಅಂತ ಬಂದಾಗ ಐರನ್ ರಿಯಾಕ್ಟಿಂಗ್ ವಿತ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಇಟ್ ಗಿವ್ಸ್ ಐರನ್ ಸಲ್ಫೇಟ್ ಆ್ಯಂಡ್ ಕಾಪರ್. ಇಲ್ಲಿ ಏನಾಗಿದೆ, ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ copper, that's why it replacing the place of copper. Then it leads into the